ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಇಂದು ಬ್ರೇಕ್ ಬೀಳುತ್ತಾ ಕಾಂಗ್ರೆಸ್ ವರಿಷ್ಠರು ರಾಜೀನಾಮೆಗೆ ಸೂಚನೆ ಕೊಡ್ತಾರಾ? ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದನ್ನು ಸಮರ್ಥಿಸಿಕೊಳ್ತಾರಾ? ಹಾಗಾದ್ರೆ ಇವತ್ತು ನಾಗೇಂದ್ರಗೆ ನಿರ್ಣಾಯಕ ದಿನ. ಅವರ ರಾಜೀನಾಮೆ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ರಿಸೈನ್ ಮಾಡ್ತಾರಾ ಅಥವಾ ಮುಂದುವರಿತಾರಾ? ಹೈಕಮಾಂಡ್ ನಾಯಕರು ಏನು ಸೂಚನೆ ಕೊಡ್ತಾರೆ? ಮುಂದುವರಿಸಿ ಅಂತ ಹೇಳ್ತಾರಾ ಡಿ ಕೆ ಶಿವಕುಮಾರ್ಗೆ, ಅಥವಾ ರಿಸೈನ್ ತೆಗೆದುಕೊಳ್ಳಿ ಅಂತ ಹೇಳಿ ಆರ್ಡರ್ ಮಾಡ್ತಾರಾ, ಅಥವಾ ನಾಗೇಂದ್ರ ಅವರ ಸಚಿವ ಸ್ಥಾನದ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾರಾ? ಇವತ್ತು ದೆಹಲಿಗೆ ಆಲ್ರೆಡಿ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಇನ್ನೇನು ಕೆಲವೇ ಹೊತ್ತಲ್ಲಿ ಚರ್ಚೆನ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮೊದಲು ಸುರ್ಜೇವಾಲಾ, ಖರ್ಗೆ, ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಆಗುತ್ತೆ. ಫೈನಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮತ್ತೊಂದು ಹಂತದ ಮಾತುಕತೆಯಾಗಿ ಅಲ್ಲಿ ಅಧಿಕೃತವಾಗಿ ಏನಾದರೂ ಸೂಚನೆಗಳು ಬಂದರೆ ಅಂತಿಮವಾಗಿ ನಿರ್ಧಾರ ತಿಳಿಸ್ತಾರೆ. ರಾಜೀನಾಮೆ ಪಡಿಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸಮಾಲೋಚನೆ ನಡೆಯುತ್ತೆ. ಯಾಕಂದರೆ ಪ್ರತಿಪಕ್ಷಗಳು ಕೂಡ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾನೆ ಇದ್ದಾವೆ. ಸದನದ ಒಳಗೂ ಹೊರಗೂ ಸದನ ಸುಗಮವಾಗಿ ನಡಲಿಕ್ಕೆ ಬಿಡಲಿಲ್ಲ. ಕಲಾಪದಲ್ಲಿ ಏನಂದ್ರೆ ಏನು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಜನ ಕ್ಯಾಕರಿಸ್ತು ಅಂತ ಉಗಿತಿದ್ದಾರೆ, ಎಲ್ರಿಗೂ ಉಗಿತಾ ಇದ್ದಾರೆ. ಬರೀ 20ರಿಂದ 25 ಗಂಟೆಗಳು ಮಾತ್ರ ಆಗಿದ್ದು, ಮತ್ತು ಅವಧಿಗೂ ಮುನ್ನವೇ ಸೆಷನನ್ನು ಎಂಡ್ ಮಾಡಿಬಿಟ್ರು. ಅದೊಂದು ಕೂಡ ಜನರಲ್ ಆಕ್ರೋಶ ಇದೆ. ಹೀಗೆ ಮುಂದುವರಿಸಿದರೆ ಬಿ ಜೆ ಪಿಯವರು ಸುಮ್ಮನೆ ಕೂರಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಹಠಕ್ಕೆ ಬಿದ್ದಿದ್ದಾರೆ, ಮತ್ತು ಪಾದಯಾತ್ರೆ ಮಾಡ್ತಿದ್ದಾರೆ ಸೆಪ್ಟೆಂಬರ್ 1ರಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಅಂದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುಜುಗರ ಆಗ್ತಾ ಇದೆ. ಬಟ್ ಇದೆಲ್ಲವನ್ನು ನೋಡಿ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಇವತ್ತು ಮಾಡ್ತಾರೆ. ಜೊತೆಗೆ ವಾಲ್ಮೀಕಿ ವೋಟ್ ಬ್ಯಾಂಕ್ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಚಿತ್ರದುರ್ಗ ಆಗಿರ್ಬೋದು, ಬಳ್ಳಾರಿ, ರಾಯಚೂರು, ಕೆಲವು ಏನು ವಾಲ್ಮೀಕಿ ಸಮುದಾಯ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲೂ ಕೂಡ ಇದು ಹಿನ್ನಡೆ ಆಗ್ಬೋದು ಅನ್ನುವಂಥ ಆಂತರಿಕ ವರದಿಗಳು ಬಂದಿದ್ದಾವಂತೆ. ಇದು ವರಿಷ್ಠರ ಭೇಟಿ ವೇಳೆ ನಡೆಯುವಂಥ ಒಂದು ಮಹತ್ವದ ಮಾತುಕತೆ. ಇದು ಫೈನಲಿ ಹೈಕಮಾಂಡ್ ಮೇಲೆ ನಿಂತಿದೆ. ನಾಗೇಂದ್ರ ಅವರ ಅಳಿವು ಉಳಿವಿನ ಪ್ರಶ್ನೆ. ನಾಗೇಂದ್ರ ಆಲ್ರೆಡಿ ತಳ್ಳಿ ಹಾಕಿದ್ದಾರೆ. ನನಗೆ ಯಾವುದೇ ಸೂಚನೆಗಳು ಬಂದಿಲ್ಲ, ಸಿ ಎಂ ಕಚೇರಿಯಿಂದ ಫೋನ್ ಬಂದಿಲ್ಲ, ನಾನು ಅಪರಾಧಿಯಲ್ಲ, ಇನ್ನೂ ಕೂಡ ಆರೋಪಿಯಂತೆ ಅಂತ ಹೇಳಿ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತು ನಾಗೇಂದ್ರಗೆ ನಿರ್ಣಾಯಕ ದಿನ ಅಂತ ಹೇಳ್ಬೋದಾ? ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದ್ದೇ ಆದರೆ ಇವತ್ತೇ ರಿಸೈನ್ ಆಗುತ್ತಾ ಅಥವಾ ಮುಂದುವರಿಯುವ ಸಾಧ್ಯತೆಗಳ? ಪ್ರಭು, ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಪ್ರತಿಪಕ್ಷಗಳು ಸದನದಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ರು. ಈಗ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆಯನ್ನು ಕೂಡ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನ ಆಯೋಜನೆ ಮಾಡಿದ್ದಾರೆ. ಇದು ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಮುಜುಗರವನ್ನ ತರ್ತಾ ಇದೆ. ಕಾರಣ, ವಾಲ್ಮೀಕಿ ಸಮುದಾಯದ ಜನಸಂಖ್ಯೆ ಹೆಚ್ಚಿರುವಂತಹ ಕಡೆಗಳಲ್ಲೇ ಪಾದಯಾತ್ರೆಯನ್ನ ಆಯೋಜನೆ ಮಾಡ್ತಾ ಇರೋದ್ರಿಂದ ಮುಂದಿನ ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆತಂಕ. ಹಾಗಾಗಿ ಈಗ ಪ್ರತಿಪಕ್ಷಗಳು ರಾಜೀನಾಮೆ ಕೊಡದ ಹೊರತು ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ಈ ಕಡೆ ಸೇಫ್ ಆಗ್ಬೇಕಾಗತ್ತೆ, ವೋಟ್ ಬ್ಯಾಂಕ್ ಅನ್ನು ಕೂಡ ಉಳಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನ ಪಡಿಬೇಕು ಅಥವಾ ಬಿಡ್ಬೇಕು ಅನ್ನುವಂತ ಗೊಂದಲದಲ್ಲಿದ್ದಾರೆ. ಇದೀಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ವರಿಷ್ಠ ನಾಯಕರನ್ನ ಇವತ್ತು ಭೇಟಿ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಸಂಪುಟಕ್ಕೆ ಮೈನರ್ ಸರ್ಜರಿಯನ್ನ ಮಾಡುವಂತ ವಿಚಾರ, ಹಾಗೆ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರದ ಬಗ್ಗೆ ಕೂಡ ವರಿಷ್ಠರ ಬಳಿ ಚರ್ಚೆಯನ್ನ ಮಾಡಲಿದ್ದಾರೆ. ಅಂತಿಮವಾಗಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡಬೇಕಾ ಹೇಗೆ ಅನ್ನುವಂತ ಚರ್ಚೆಯನ್ನ ಮಾಡುವ ಮೂಲಕ ಹೈಕಮಾಂಡ್ ನಾಯಕರ ಒಪ್ಪಿಗೆಯನ್ನ ಪಡೆದು ಅಂತಿಮ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಒಂದು ಕಡೆ ಸರ್ಕಾರ ನಾಗೇಂದ್ರ ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲೇ ಇದೆ. ಯಾಕೆಂದ್ರೆ ರಾಜೀನಾಮೆಯನ್ನ ಪಡೆದ್ರೆ ಆ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಭಯ ಕೂಡ ಇದೆ. ಹಾಗಾಗಿ ವರಿಷ್ಠರು ಏನೇ ಹೇಳ್ತಾರೆ ಅದರ ಮೇಲೆ ಸಿಎಂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ವರಿಷ್ಠರು ಏನಾದ್ರು ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡೆಯಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.